ಎಲ್ರಿಗೂ ನಮಸ್ಕಾರ. ನಮ್ಮ ನಮ್ಮ ಊರಿಗೆ, ನಮ್ಮ ಫ್ಯಾಮ್ಲಿಗೆ ನೀವೆಲ್ಲರೂ ಬಂದಿದ್ದೀರಾ, ತುಂಬ ಖುಷಿ ಆಗ್ತಿದೆ. ನಾನು ಯಾಕೆ ಊರಿಗೆ ಫ್ಯಾಮ್ಲಿಗೆ ಹೇಳ್ತಾ ಇದ್ದೀನಿ ಅಂದರೆ, ಈ ಸಿನಿಮಾ ಸರ್ಕಾರಿ ನ್ಯಾಯ ಬೆಲೆ ಅಂಗಡಿ, ಈ ಸಿನಿಮಾ ನಮಗೆ ಇಸ್ ನಾಟ್ ಜಸ್ಟ್ ರೆಗ್ಯುಲರ್ ಸಿನಿಮಾ. ಈ ಒಂದು ಜರ್ನಿ ಅಂತ ಹೇಳ್ಬೋದು ನಮಗೆಲ್ರಿಗೂ. ಒಂದು ಫಸ್ಟ್ ದಿನದಿಂದ ನಾನು ಈ ಕತೆ ಕೇಳಿದ ತಕ್ಷಣವೇ, ಫಸ್ಟ್ ಆಫ್ ಆಲ್ ಸರ್ ರಾಮಮೂರ್ತಿ ಸರ್ ಬಂದಾಗ ಈ ಕತೆ ಕೇಳಿ ನಾನು ನಾನು ಈ ಸಿನಿಮಾ ಮಾಡ್ಬೋದಾ, ಯಾಕಂದರೆ ಲೈಕ್ ಎವ್ರಿ ಒನ್ ಹ್ಯಾಸ್ ಅ ವೆರಿ ಡಿಫ್ರೆಂಟ್ ಇಮೇಜ್ ದಟ್ ನಾನು ಒಂದೇ ರೀತಿಯಾದ ಸಿನಿಮಾ ಮಾಡ್ತೀನಿ. ಆದರೂ ನಂತರ ಈ ಇಂಡಸ್ಟ್ರಿಯಲ್ಲಿ ಬೇರೆ ಬೇರೆ ಕ್ಯಾರೆಕ್ಟರ್ಸು ರೋಲ್ಸ್ ಮಾಡಿರೋಂಥ ಯಾವ ಆ್ಯಕ್ಟರ್ ನನ್ನ ಪ್ರಕಾರ ಇಲ್ಲ ಅಂತ ಅನ್ಕೋತೀನಿ ನಾನು. ಬಟ್ ಈ ಒಂದು ನೀವು ನೋಡಿದ್ರೆ, ಈ ಲುಕ್ ನೋಡಿದ್ರೆ, ಈ ಒಂದು ಬಾಡಿ ಲ್ಯಾಂಗ್ವೇಜ್ ನೋಡಿದ್ರೆ, ಈ ಒಂದು ಮೊಮೆಂಟಮ್ ಆಫ್ ಕ್ಯಾರೆಕ್ಟರ್ ನೋಡಿದ್ರೆ, I was in disbelief that Ramamurthy sir wants me to do it. But one of the major reasons behind this is Bama Harish sir. ಯಾಕಂದರೆ ಅವ್ರ ಮನೆ ಬಂದಾಗ ಸರ್ ನನಗೆ ನರೇಷನ್ ಮಾಡಿದಾಗಲೂ ಕೂಡ ಐ ಥಿಂಕ್ ಐ ವಾಸ್ ಸಿಟ್ಟಿಂಗ್ ಇನ್ ಶಾರ್ಟ್ಸ್ ಆ್ಯಂಡ್ ಟೀ ಶರ್ಟ್ ಅನಿಸುತ್ತೆ. ಈ ಥರ ಒಂದು ಬಾಸ್ಕೆಟ್ಬಾಲ್ ಶಾರ್ಟ್ಸ್ ಟೀ ಶರ್ಟ್ ಹಾಕ್ಕೊಂಡು ನಾನು ಮನೇಲಿ ಕೂತಿದ್ದೆ. ಸರ್ ಅವ್ರಿಗೆ ನನಗೆ ನರೇಷನ್ ಫಸ್ಟ್ ಟೈಮ್ ಮೀಟ್ ಮಾಡ್ತಾಯಿದ್ರು ಆ್ಯಂಡ್ ಫಸ್ಟ್ ಟೈಮ್ ನರೇಷನ್ ಮಾಡ್ತಾಯಿದ್ರು. ಬಟ್ ಮೇ ಬಿ he would have thought a different image. ಆ್ಯಂಡ್ ನರೇಷನ್ ಆಯಿತು. ಅದಾದಮೇಲೆ ಸರ್ಗೆ ನಾನು ಕೇಳಿದೆ, ಸರ್ ಈ ಥರ ಒಂದು ಕತೆ, ಈ ಥರ ಒಂದು ಸ್ಟೋರಿ ನನ್ನ ಕೈಯಲ್ಲಿ ಸಾಧ್ಯ ಆಗುತ್ತಾ? ಸೇಮ್ ಕ್ವೆಶ್ಚನ್ ಸರ್ ಕೇಳಿದ್ದಾರೆ ಅವ್ರಿಗೆ, ವಿಲ್ ಶಿ ಬಿ ಏಬಲ್ ಟು ಡೂ? ಯಾಕಂದರೆ ಒಬ್ಬ ಆ್ಯಕ್ಟರ್ ಆಗಿ ನಾವು ಬೇರೆ ಬೇರೆ ರೀತಿಯಾದ ರೋಲ್ಸ್ ಮಾಡ್ತೀವಿ, ಅದು ಬೇರೆ ವಿಷಯ. ಬಟ್ instantly to change your image and to be able to mold into a character is not easy. ಇದರಿಂದ ನಾವು ಎಷ್ಟು ಹೋಮ್ವರ್ಕ್ಸ್ ಮಾಡಿದ್ವಿ, ಎಷ್ಟು ವರ್ಕ್ಶಾಪ್ಸ್ ಮಾಡಿದ್ವಿ. ಇದರಲ್ಲಿ ಸರ್ ಆಬ್ವಿಯಸ್ಲಿ ಗೊತ್ತಿದೆ ದಟ್ ಶಿ ಈಸ್ ಒನ್ ಆಫ್ ದ ಮೋಸ್ಟ್ ಅಮೇಝಿಂಗ್ ರೈಟರ್ಸ್ ಇನ್ ದಿ ಇಂಡಸ್ಟ್ರಿ, ಸೀನಿಯರ್ ಆ್ಯಂಡ್ ಅಮೇಝಿಂಗ್. ಬಟ್ ಅವ್ರು ಬರೆಯೋ ಸ್ಟೈಲು, ಅವ್ರು ಬರೆಯೋ ಡೈಲಾಗ್ಸ್, ಅವ್ರು ಬರೆಯೋ ಈ ಸಿನಿಮಾಲಿರೋದು ದ ಟೋನ್ ಆಫ್ ಟಾಕಿಂಗ್ ಇದೆಯಲ್ಲ, ನಿಜವಾಗ್ಲೂ ಕಷ್ಟ ಆಯಿತು. ಆ್ಯಂಡ್ ಇಟ್ ವಾಸ್ ನಾಟ್ ಜಸ್ಟ್ ಅ ಚಾಲೆಂಜ್, ಬಟ್ ಇಟ್ ವಾಸ್ ಸೋ ಅಮೇಝಿಂಗ್. ಬಟ್ ಪ್ರತಿಯೊಂದು ದಿನ ನಮಗೆ, ಐ ಥಿಂಕ್ ನಾವು ಆರ್ಟಿಸ್ಟ್ ಆಗಿ ಎಲ್ಲರೂ ಬಿಲೀವ್ ಮಾಡ್ತೀವಿ ದಟ್ ಹಿಸ್ ಬಿಲೀವ್ ಇಸ್ ದ ಫಸ್ಟ್ ಬಿಲೀವ್, ಹರೀಶ್ ಸರ್ಸ್ ಬಿಲೀವ್ ಇಸ್ ದ ಫಸ್ಟ್ ಬಿಲೀವ್. ಬಂದು ನಾನು ಇವಾಗೆ ಇಲ್ಲಿವರೆಗೂ ನಾನು ಹರೀಶ್ ಸರ್ ಅಂತ ಹೇಳ್ತಾ ಇದ್ದೆ. ಮೊನ್ನೆಯಿಂದ ನಾನು ಡಿಸೈಡ್ ಮಾಡಿಬಿಟ್ಟಿದ್ದೀನಿ, ನಮ್ಮನ್ನು ಕಾಲ್ ಹಿಮ್ ಅಪ್ಪಾಜಿ. ಬಿಕಾಸ್ ನಿಜವಾಗ್ಲೂ ಒಂದು ಅಪ್ಪಾಜಿ ಥರನೇ ನಿಂತ್ಕೊಂಡು ಪ್ರತಿಯೊಂದಕ್ಕೂ ಅವ್ರ ಮುಂದೆ ನಿಂತ್ಕೊಂಡು ಎಲ್ರಿಗೂ ಚೆನ್ನಾಗಿ ಮಾಡ್ತಾರೆ. ಸೊ ಅನ್ಫಾರ್ಚುನೇಟ್ಲಿ ವಿ ಲಾಸ್ಟ್ ಅ ಮೆಂಬರ್ ಆಫ್ ಅವರ್ ಫ್ಯಾಮಿಲಿ ರೀಸೆಂಟ್ಲಿ. ಬಟ್ ಆದ್ರೂ ಮನೆಯವ್ರನ್ನೇ ನೀವು ಅಪ್ಪಾಜಿ ಇದ್ದೀರಾ, ಅಪ್ಪಾಜಿ ಥರನೇ ಇರ್ತೀರಾ, ವಿ ಲವ್ ಯು ಆ್ಯಂಡ್ ನಾವೆಲ್ಲರೂ ಇದ್ದೀವಿ ನಿಮ್ಮ ಜೊತೆ. ಅದು ಹೇಳ್ತಾ ಇಟ್ಸ್ ಬಿನ್ ಅ ಬ್ಯೂಟಿಫುಲ್ ಜರ್ನಿ. ನಾನು ಈ ವೇದಿಕೆ ಮೇಲೆ ಅವ್ರು ಎಲ್ರಿಗೂ, ಸೀನಿಯರ್ ಶಿವರಾಮೇಗೌಡ ಸರ್ ಆಗಲಿ, ಕಾರ್ತಿಕ್ ಸರ್ ಆಗಲಿ, ನಮ್ಮ ಅಪ್ಪಾಜಿ, ಇವ್ರಿಗೂ ಅಪ್ಪಾಜಿ ಹೇಳಿದ್ದೀನಿ ನಾನು. ಐ ಹ್ಯಾವ್ ಹ್ಯಾಡ್ ಸಚ್ ಅ ಬ್ಯೂಟಿಫುಲ್ ರಿಲೇಷನ್ಶಿಪ್ ವಿತ್ ಅಂಬರೀಷ್ ಅಂಕಲ್ ಫಾರ್ ದ ಲಾಂಗೆಸ್ಟ್ ಟೈಮ್. ಆ್ಯಂಡ್ ಈ ಸಿನಿಮಾ ಯಾಕೆ ಇನ್ನೂ ತುಂಬ ಸ್ಪೆಷಲ್ ಅನಿಸುತ್ತೆ ನಮಗೆ, ನಾಟ್ ಓನ್ಲಿ ಬಿಕಾಸ್ ವಿ ಹ್ಯಾವ್ ಅಂಬರೀಷ್ ಅಂಕಲ್ಸ್ ಬ್ರದರ್, ವೆಲ್-ವಿಶರ್, ಬ್ರದರ್, ಲುಕ್-ಅಲೈಕ್, ವಾಟ್ ಎವರ್ ಬಿಸೈಡ್ಸ್ ದ್ಯಾಟ್, ಇಡೀ ಸಿನಿಮಾದು ಇಂಟೆನ್ಷನ್, ಈ ಒಂದು ಸೋಲ್ ಹಾರ್ಟ್ ಆಗಿರೋದು ಅಂಬಿ ಅಂಕಲಿಂದಾನೆ. ಅವರು ಈ ವಿಷಯವಾಗಿ ತುಂಬಾ ಸ್ಟ್ರಾಂಗ್ ಆಗಿ ಮಾತಾಡಿದ್ದು ಅವರು ಒಂದು ಸಿನಿಮಾದಲ್ಲಿ. ಆ ಸಿನಿಮಾನು ಮಂಡ್ಯಲ್ಲಿ ಶೂಟ್ ಆಗಿತ್ತು. ಆ್ಯಂಡ್ ನಾವು ಇಡೀ ಸಿನಿಮಾ ಅಂಬಿ ಅಂಕಲ್ ಊರಲ್ಲಿ ಶೂಟ್ ಮಾಡಿರೋದು. ಸೊ ಇಟ್ಸ್ ವೆರಿ ಸ್ಪೆಷಲ್ ಟು ಅಸ್ ಬಿಕಾಸ್ ಪ್ರತಿದಿನ ನಮ್ಗೇನು ಅನಿಸ್ತಾ ಇತ್ತು ಅಂದರೆ ದಟ್ ಅವರು ನಮ್ಮ ಜೊತೆ ಇದ್ದಾರೆ, ಅವ್ರ ಆಶೀರ್ವಾದ ಇದೆ. And he has been one of the strongest forces for the Kannada film industry in terms of scripts, in terms of ಯಾವುದೋ ಒಂದು ವಿಷಯ ಆಗಲಿ ಸ್ಟ್ರಾಂಗ್ ಆಗಿ ನಿಂತ್ಕೊಂಡು, ಒಬ್ಬ ಒಪಿನಿಯನೇಟೆಡ್ ಆಗಿ ಮುಂದೆ ನಿಂತ್ಕೊಂಡು ಮಾತಾಡಿರೋದು, ಫೈಟ್ ಮಾಡಿರೋರು ಅಂಬರೀಷ್ ಅಂಕಲ್. ಸೊ ಟೇಕಿಂಗ್ ಎನ್ ಇನ್ಸ್ಪಿರೇಷನ್ ಫ್ರಾಮ್ ಹಿಮ್, ಐ ಹ್ಯಾವ್ ಅವರು ನನ್ನ ಸಿನಿಮಾಗಳನ್ನ ಮುಹೂರ್ತ ಮಾಡಿರೋದು, ಟೆರರಿಸ್ಟ್ ಸಿನಿಮಾ ಮುಹೂರ್ತ ಮಾಡಿದ್ದು ಅವರು. ಆಮೇಲೆ ವಿ ಹ್ಯಾಡ್ ಅ ಗ್ರೇಟ್ ರಿಲೇಷನ್ಶಿಪ್ ವಿತ್ ಹಿಮ್. ಸೊ ತುಂಬಾ ಎಮೋಷ್ನಲ್ ಇಟ್ ಇಸ್ ಫಾರ್ ಆಲ್ ಆಫ್ ಅಸ್. ಬಿಕಾಸ್ ನನಗೆ ಅನಿಸುತ್ತೆ ದಟ್ ಅವರು ಈ ಸಿನಿಮಾ ಮೇಲೆ ಅವ್ರದ್ದು ಆಶೀರ್ವಾದ ಇದೆ, ಅವರು ಸಪೋರ್ಟ್ ಇದೆ. ಆ್ಯಂಡ್ ದೊಡ್ಡವ್ರ ಆಶೀರ್ವಾದ ಯಾವತ್ತೂ ಬೇಕು ನನಗೆ. ಸೊ ಅಫ್ಕೋರ್ಸ್ ಈ ಸ್ಟೇಜ್ ಮೇಲೆ ಇರೋ ಪ್ರತಿಯೊಬ್ಬರು ಸೀನಿಯರ್ ಜೆಂಟಲ್ಮೆನ್ಗೆ, ಸರ್ ನೀವು CM ಆಗಿ ಮಾಡಿದ್ದೀರಾ, ಆಗಲಿ ತುಂಬ ಒಳ್ಳೇದಾಗಲಿ ನಿಮಗೆ. ನಾವು ತುಂಬ ಚಿಕ್ಕವರು ವಿಶ್ ಮಾಡೋಕ್ಕೆ ನಿಮಗೆ. ಆದರೂ ಯು ಆರ್ ಅ ವೆರಿ ಡೈನಾಮಿಕ್ ಲೀಡರ್. May you get the best. And of course my co-star, I have
ನಾನು ಅವ್ರದ್ದು ಆ್ಯಕ್ಚುಲಿ ಯಾವುದು ಸಿನಿಮಾ ಅವ್ರು ಮೀಟ್ ಮಾಡೋಕ್ಕೆ ಮುಂಚೆ ನೋಡಿರಲಿಲ್ಲ ನಾನು. ಸೊ ವೆನ್ ವಿ ಗಾಟ್ ಟು ಡಿಸ್ಕಸ್ಸಿಂಗ್ ಅಬೌಟ್ ಅ ಕ್ಯಾರೆಕ್ಟರ್ ಆ್ಯಂಡ್ ಡೂಯಿಂಗ್ ಅ ಫಿಲ್ಮ್, ದೆನ್ ಐ ಗಾಟ್ ಟು ನೋ ದಟ್ ಹಿ ಹ್ಯಾಸ್ ಡನ್ ಒನ್ ಆಫ್ ದ ಮೋಸ್ಟ್ ಐಕಾನಿಕ್ ಫಿಲ್ಮ್ಸ್ ಆ್ಯಂಡ್ but one of the most grounded people that I know. Simplistic ಪರ್ಫಾರ್ಮೆನ್ಸ್ ವಿಷಯ ಆಗಲಿ, ಯಾವುದೋ ಒಂದು ಕಾಂಬಿನೇಷನ್ ವಿಷಯ ಆಗಲಿ, ಯಾಕಂದರೆ ಮೇಜರ್ ಸೀನ್ಸ್ ನಮ್ಮದು ಕಾಂಬಿನೇಷನಲ್ಲಿ ಇದ್ದಿದ್ದು. ಆಬ್ವಿಯಸ್ಲಿ ವಿ ಪ್ಲೇಯಿಂಗ್ ಅ ಪೇರ್ ಆ್ಯಂಡ್ ಹಸ್ಬೆಂಡ್ ಆ್ಯಂಡ್ ವೈಫ್ ಇನ್ ದ ಫಿಲ್ಮ್ ಹೂ ಹ್ಯಾವ್ ಅ ಬ್ಯೂಟಿಫುಲ್ ಜರ್ನಿ. ಒಂದು ತುಂಬಾ ಸಿಂಪಲ್ ಫ್ಯಾಮಿಲಿ ಕತೆ, ಒಂದು ತುಂಬಾ ಸಿಂಪಲ್ ಸ್ಟೋರಿ ಆಫ್ ಲವ್, ಆಫ್ ಸ್ಯಾಕ್ರಿಫೈಸ್, ಆಫ್ ಬೀಯಿಂಗ್ ವಿತ್ ಈಚ್ ಅದರ್ ಅಂತ ನೀವು ಟ್ರೇಲರಲ್ಲಿ ನೋಡಿರ್ಬೋದು. ತುಂಬ ಖುಷಿ ಆಯಿತು. ಐ ಆಮ್ ಸೋ ಹ್ಯಾಪಿ ಟು ಹ್ಯಾವ್ ವರ್ಕ್ ವಿತ್ ಯು ಕುಮಾರ್ಜಿ. ಇಟ್ ವಾಸ್ ಅನ್ ಆನರ್ ಆ್ಯಂಡ್ ನಿಜವಾಗ್ಲೂ ಪ್ರತಿಯೊಂದು ರೀತಿಯಲ್ಲಿ ನಾವು ಎಲ್ಲ ಥರದ್ದು ಆರ್ಟಿಸ್ಟ್ ಜೊತೆ ವರ್ಕ್ ಮಾಡ್ತೀವಿ. ಆ್ಯಂಡ್ ನಮಗೆ ಆ್ಯಸ್ ಅನ್ ಆರ್ಟಿಸ್ಟ್ ನನಗೆ ಹೆಮ್ಮೆ ಅನಿಸುತ್ತೆ ದಟ್ ನನಗೆ ಒಂದು ಅವಕಾಶ ಸಿಕ್ಕಿದೆ ಟು ಬಿ ವರ್ಕಿಂಗ್ ವಿತ್ ಸೀನಿಯರ್ ಸಚ್ ಗುಡ್ ಪೀಪಲ್ ಲೈಕ್ ಯು. ಆ್ಯಂಡ್ ಆಲ್ ದ ಬೆಸ್ಟ್. ನೀವು ತುಂಬ ಚೆನ್ನಾಗಿ ಮಾಡಿದ್ದೀರಾ. ನೆಗೆಟಿವ್ ಇಟ್ ವಾಸ್ ವೆರಿ ನೈಸ್. ಸರ್ ಅಂತೂ ಅವ್ರ ಕ್ಯಾರೆಕ್ಟರ್ ನೀವು ಸಿನಿಮಾಲಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ, ಕ್ವೈಟ್ ಅ ಡೈನಾಮಿಕ್ ಕ್ಯಾರೆಕ್ಟರ್. ಬಟ್ ಈಸ್ ಆಲ್ಸೋ ವೆರಿ ಸ್ಟ್ರಕ್ಚರ್. ಎಲ್ಲರೂ ಹೇಳಿದಾಗೆ ದಟ್ ಸ್ಟ್ರಕ್ಚರಲಿ ಈ ಸಿನಿಮಾ ಆಗೋಕ್ಕೆ ಬ್ಯಾಕ್ಗ್ರೌಂಡಲ್ಲಿ ಸಪೋರ್ಟ್ ನಮಗೆ ಸಿಕ್ಕಿರೋದು ಫ್ರಾಮ್ ಹಿಮ್. ಸೊ ಥ್ಯಾಂಕ್ ಯು ಸರ್. ನಿಮ್ಮ ಪ್ರೋತ್ಸಾಹ ಇದೇ ಥರ ಇರಲಿ. ನಿಮ್ಮ ಪ್ರೋತ್ಸಾಹದಿಂದ ನಮ್ಮ ಪ್ರೋತ್ಸಾಹ ಬರುತ್ತೆ. ಆ್ಯಂಡ್ ಆಫ್ ಕೋರ್ಸ್ ಗಿರೀಶ್, ವೆಲ್ಕಮ್ ಟು ದ ಫ್ಯಾಮಿಲಿ. ವೆನ್ ಐ ಗಾಟ್ ಟು ನೋ ಯುವರ್ ಅಸೋಸಿಯೇಟೆಡ್ ವಿತ್ ಅವರ್ ಫಿಲ್ಮ್, ಐ ವಾಸ್ ವೆರಿ ಹ್ಯಾಪಿ. ಇನ್ನೊಂದು ಫೆದರ್ ಇನ್ ದ ಕ್ಯಾಪ್ ಅಂತ ಹೇಳ್ತೀವಲ್ವಾ. ಸೊ ವಿ ಆರ್ ಲುಕಿಂಗ್ ಫಾರ್ವರ್ಡ್ ಆ್ಯಂಡ್ ಐ ಬಿನ್ ಹಿಯರಿಂಗ್ ಆಫ್ ದ ಸಪೋರ್ಟ್ ಆ್ಯಂಡ್ ಎನ್ಕರೇಜ್ಮೆಂಟ್ ಯು ಬಿನ್ ಗಿವಿಂಗ್. ಸೊ ಲುಕಿಂಗ್ ಫಾರ್ವರ್ಡ್. ಈ ಸಿನಿಮಾ ಸಾಂಗ್ಸ್ ತುಂಬ ಚೆನ್ನಾಗಿದೆ. ಸೊ ಯು ಆರ್ ಅ ಗುಡ್ ಬಿಸ್ನೆಸ್ ಮ್ಯಾನ್ ಆಲ್ಸೋ. ಏನೋ ತೇಜುಮಾ, ಪದ್ಮಮ್ಮ, ಮೂರ್ತಿ ಸರ್, ಹೆಣ್ಮಕ್ಳಿಗಾಗಿ ಪ್ರೊಡ್ಯೂಸರ್ಸ್ ಆಗಬೇಕಂದ್ರೆ, ಅಂದರೆ ಜನರಲ್ ಆಗಿ ಪ್ರೊಡ್ಯೂಸರ್ ಆಗಬೇಕು ಅಂದರೆ ಈಸಿ ಇಲ್ಲ. ನಾನು ಜಸ್ಟ್ ರೀಸೆಂಟಾಗಿ ಒಂದು ಚಿಕ್ಕ ಬೇಬಿ ಸ್ಟೆಪ್ಸ್ ಇಡ್ತಾ ಇದ್ದೀನಿ ಪ್ರೊಡಕ್ಷನಲ್ಲಿ. ಸೊ ನನಗೆ ಅದು ಒಂದು ಐ ಕ್ಯಾನ್ ಎಕ್ಸ್ಪೀರಿಯನ್ಸ್ ಇಟ್. ಸೊ ತುಂಬ ಖುಷಿ ಆಗುತ್ತೆ ದ ಕೈಂಡ್ ಆಫ್ ಇನ್ವಾಲ್ವ್ಮೆಂಟ್ ದಟ್ you've given in a film. Because ಈ ಸಿನಿಮಾ 1 ದಿನದ್ದು 20 ದಿನದ್ದು ಸಿನಿಮಾ ಇಲ್ಲ. ವಿ ಪ್ರಾಪರ್ಲಿ, ಇಟ್ ಮೇ ನಾಟ್ ಬಿ ಅ 50 crore 100 crore ಫಿಲ್ಮ್, ಬಟ್ ಎವ್ರಿ ಫಿಲ್ಮ್ ಇಸ್ ಅ ಫಿಲ್ಮ್ ಆ್ಯಂಡ್ ಎವ್ರಿ ಫಿಲ್ಮ್ ಟು ಬಿ ಅ ಗುಡ್ ಫಿಲ್ಮ್ ರಿಕ್ವೈರ್ಸ್ ಇನ್ವಾಲ್ವ್ಮೆಂಟ್. ಸೊ ಪ್ರತಿಯೊಂದು ದಿನಕ್ಕೂ ಒಂದೊಂದು ಮೂಮೆಂಟ್ಗೂ ಒಂದು ಪ್ರೊಡ್ಯೂಸರ್ ಆಗಿ ಒಂದು ಪ್ಯಾಷನೆಟ್ ಇಟ್ಕೊಂಡು ಒಂದು ಮಾಡಬೇಕು ಅಂದರೆ ಇಟ್ಸ್ ರಿಯಲಿ ನಾಟ್ ಈಸಿ. ಸೊ ನಾನು ನೋಡಿದ್ದೀನಿ ಅದನ್ನು ನನ್ನ ಕಣ್ಣಾರೆ. ಸೊ ಕಾಂಗ್ರ್ಯಾಚುಲೇಷನ್ಸ್. ಆ್ಯಂಡ್ 100% ಈ ಸಿನಿಮಾ ನಿಮಗೆ, ನಿಮ್ಮ ಎಫರ್ಟ್ಗೆ ಚೆನ್ನಾಗಾಗುತ್ತೆ. ನಮ್ಮ ಎಲ್ಲರೂ ಹಾಕಿದ್ದು ಒಂದು ಎಫರ್ಟ್ ಚೆನ್ನಾಗಾಗುತ್ತೆ. ಅದು ಬಿಟ್ಟರೆ ಅಫ್ಕೋರ್ಸ್ ಪವನ್, ಬಾಲು, ಎವ್ರಿಬಡಿ ಹ್ಯಾಸ್ ಡನ್ ಅ ಫ್ಯಾಂಟಾಸ್ಟಿಕ್ ಜಾಬ್. ಲವ್ಡ್ ವರ್ಕಿಂಗ್ ವಿತ್ ಪವನ್ ಆ್ಯಂಡ್ ಹಿಸ್ ಟೀಮ್, ಲವ್ಡ್ ವರ್ಕಿಂಗ್ ವಿತ್ ಬಾಲು. ಇಟ್ಸ್ ಐ ಥಿಂಕ್ ಎಲ್ಲರೂ ಒಂದು ಫ್ಯಾಮಿಲಿ ಥರ ಆಗಿಬಿಟ್ಟಿದ್ದೀವಿ. ಸೊ ಐ ಥಿಂಕ್ ಈ ಸಿನಿಮಾದಲ್ಲಿ ನಾನು ಒಂದೇ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ ಬಿಫೋರ್ ಐ ಎಂಡ್. ಐ ನೋ ಸ್ವಲ್ಪ ಜಾಸ್ತಿ ಮಾತಾಡಿದೆ, ಬಟ್ ದೀಸ್ ಪಾಯಿಂಟ್ಸ್ ಆರ್ ಅ ಲಿಟಲ್ ಇಂಪಾರ್ಟೆಂಟ್. ನಾವು ಎಲ್ಲ ಥರದ್ದು ಸಿನಿಮಾಗಳು ಮಾಡ್ತೀವಿ, ನೋಡ್ತೀವಿ. ಐ ಥಿಂಕ್ ಒಂದು ಎಕ್ಸ್ಪೀರಿಯನ್ಸ್ ನಮಗೆ ಟು ಬಿ ಏಬಲ್ ಟು ಸಿ ಅ ಫಿಲ್ಮ್ ಆನ್ ಸ್ಕ್ರೀನ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇತ್ತೀಚೆಗೆ ಏನಾಗಿದೆ, ಒಂದು ಸಿನಿಮಾನ ಬಜೆಟ್ ಇಟ್ಕೊಂಡು ಅಥವಾ ಎಷ್ಟು ದೊಡ್ಡದಾಗಿ ಮಾಡಿದ್ದಾರೆ, ಎಷ್ಟು ಖರ್ಚು ಮಾಡಿದ್ದಾರೆ ಅದನ್ನು ನೋಡಿಕೊಂಡು ಒಂದು ಒಪಿನಿಯನ್ ಮಾಡಿಕೊಂಡು ಅ ಲಾಟ್ ಆಫ್ ಪೀಪಲ್ ಆರ್ ಗೋಯಿಂಗ್ ಟು ದ ಥಿಯೇಟರ್ಸ್ ಆ್ಯಂಡ್ ನಾಟ್ ಗೋಯಿಂಗ್ ಟು ದ ಥಿಯೇಟರ್ಸ್. ಒಂದು ಸಿನಿಮಾ ಒಂದು ಸಕ್ಸಸ್ ಆಗೋದು ಅದರಲ್ಲಿರೋ ಕಾಂಟೆಂಟಿಂದ, ಅದರಲ್ಲಿ ನಾವು ಏನು ಹೇಳೋಕ್ಕೆ ಹೊರಟಿದ್ದೀವಿ, ಏನು ತೋರಿಸ್ತಾ ಇದ್ದೀವಿ ಅಂತ ಒಂದು ಕಾಂಟೆಂಟ್. ದಿಸ್ ಇಸ್ ನಾಟ್ ಇಟ್ಸ್ ನಾಟ್ ಅ 2026 ಫಿಲ್ಮ್, ಇಟ್ಸ್ ನಾಟ್ ಅ 2030 ಫಿಲ್ಮ್. ಇಟ್ಸ್ ಅ ಬ್ಯೂಟಿಫುಲ್ ಸಿಂಪಲ್ ವಿಲೇಜ್ ಲವ್ ಸ್ಟೋರಿ, ಕಲ್ಚರಲ್ ಲವ್ ಸ್ಟೋರಿ. ಮಾತಾಡ್ತಿರೋದು ಅಬೌಟ್ ಅನ್ ಇಶ್ಯೂ. ಅಂದರೆ ರಾಷನ್ ಕಾರ್ಡ್ ಸ್ಕ್ಯಾಮ್ ನಮ್ಮ ಸ್ಟೇಟ್ ಬಿಟ್ಬಿಡಿ, ದೇಶದ ಬಿಟ್ಬಿಡಿ, ರಾಷನ್ ಕಾರ್ಡ್ ಇಸ್ ಅ ವೆರಿ ವೆರಿ ಬಿಗ್ ಇಶ್ಯೂ ಆ್ಯಂಡ್ ಅ ವೆರಿ ಬಿಗ್ ಸ್ಕ್ಯಾಮ್. ಸೊ ನಾವು ಏನು ಹೇಳಕ್ಕೆ ಹೊರಟಿರೋದು, ಇಟ್ಸ್ ನಾಟ್ ಅ ಪೊಲಿಟಿಕಲಿ ಅಜೆಂಡಾ ಫಿಲ್ಮ್. ಇಟ್ ಈಸ್ ನಾಟ್ ಕನೆಕ್ಟೆಡ್ ಟು ಎನಿ ಸ್ಪೆಸಿಫಿಕ್ ಪರ್ಸನ್ ಆರ್ ಎನಿ ಸ್ಪೆಸಿಫಿಕ್ ಇಶ್ಯೂ. ಇಟ್ ಈಸ್ ಓನ್ಲಿ ಕನೆಕ್ಟೆಡ್ ಟು ನಮ್ಮ ಈ ಒಂದು ಕತೆ ಮೂಲಕ. ಫಿಲ್ಮ್ಸ್ ಹವ್ ಬಿಕಮ್ ಅ ವೆರಿ ವೆರಿ ಸ್ಟ್ರಾಂಗ್ ಮೀಡಿಯಮ್ ಆಫ್ ಕನ್ವೇಯಿಂಗ್ ಅ ಪಾಯಿಂಟ್ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಆ ಒಂದು ಮೀಡಿಯಮ್ ಮೂಲಕ when you are able to convey is the fastest and it grows the strongest. So ದಯವಿಟ್ಟು ಈ ಒಂದು ಸಿನಿಮಾನ ನಿಮ್ಮ ಫ್ಯಾಮಿಲಿ ಜೊತೆ, ಮಕ್ಕಳ ಜೊತೆ, ಸೀನಿಯರ್ಸ್ ಜೊತೆ ಹೋಗಿ ನೋಡಿ. ಯಾಕಂದರೆ ಒಂದು ಚಿಕ್ಕ ಮಗುಗೂ ಒಂದು ಇನ್ಫಾರ್ಮೇಷನ್ ರಾಷನ್ ಕಾರ್ಡ್ ಬಗ್ಗೆ, ಒಬ್ಬ ಫ್ಯಾಮ್ಲಿಗೂ, ದ ಪೀಪಲ್ ಹೂ ಹ್ಯಾವ್ ದಿಸ್ ಪ್ರಾಬ್ಲಮ್ ಆರ್ ಆರ್ ಸಫರಿಂಗ್ ಥ್ರೂ ದಿಸ್ ಪ್ರಾಬ್ಲಮ್, ಅವ್ರಿಗೂ ಕೂಡ ಒಂದು ನಾಲೆಜ್ ಆಗುವಂಥ ಒಂದು ವಿಷಯ. ಆ್ಯಂಡ್ ಆಲ್ ದ ಸೀನಿಯರ್ ಪೀಪಲ್ ವುಡ್ ಹ್ಯಾವ್ ಅವ್ರು ಅನುಭವಿಸಿರಬೇಕು. ಅದಕ್ಕೆ
ಅವ್ರಿಗೆ ನೋಡುವಂಥ ಸಿನಿಮಾ. ಸೊ ತುಂಬ ಜಾಸ್ತಿ ಸೀರಿಯಸ್ ಪ್ರಚಾರ ಆಗುವಂಥ ಸಿನಿಮಾ ಇಲ್ಲ, ಬಟ್ ಇಟ್ ಈಸ್ ಅ ವೆರಿ ಸ್ಟ್ರಾಂಗ್ಲಿ ರೂಟೆಡ್ ಕಲ್ಚರಲ್ ಫಿಲ್ಮ್ ಆ್ಯಂಡ್ ತುಂಬ ಸಿಂಪಲ್ ಆಗಿದೆ. ನಾವೆಲ್ಲರೂ ತುಂಬ ಪ್ರೀತಿಯಿಂದ ಮಾಡಿರೋಂಥ ಸಿನಿಮಾ. ಸೊ ದಯವಿಟ್ಟು ಥಿಯೇಟರ್ಸಲ್ಲಿ ಹೋಗಿ ನೋಡಿ 31st of July. ಥ್ಯಾಂಕ್ ಯು ಸೋ ಮಚ್. ಜೈ ಹಿಂದ್, ಜೈ ಕರ್ನಾಟಕ.